ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸವಿತಾ ಅಂತೇಳ್ಬಿಟ್ಟು, ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ. ಒಂಟಿ ಬದುಕು ಅಂತೇಳಿ ತಿಳಿಸಿರೋದು. ತೂತು ಮಾತ್ರ 3 ಇಂಚು ಅಗಲ ಇದೆ. ಸಮಸ್ಯೆ ಏನಪ್ಪ ಅಂದರೆ ತೂತಿನ ಕೆರೆತ ಕಮ್ಮಿ ಮಾಡೋದಕ್ಕೆ ಒಬ್ಬ ಗೆಳೆಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸ್ಥಳ ಬೊಮ್ಮನಹಳ್ಳಿ ಭಾಗದವರು. ಸಹಾಯ ಗೂಟ ಕೊಟ್ಟರೆ ಚೀಪಿ ತೂತಿಗೆ ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಜೊತೆಗೆ ಕೊಟ್ಟರೆ ಚೀಪಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ನಾನು ಮೊದಲನೇ ಗಂಡ ಕಳೆದುಕೊಂಡು ಎರಡನೇ ಮದುವೆ ಮಾಡಿಕೊಂಡು ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಆಲ್ರೆಡಿ ಇವರು ಸೆಕೆಂಡ್ ಮ್ಯಾರೇಜ್ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರೋದು. ಎರಡನೇ ಗಂಡ ಸ್ವಲ್ಪ ವಯಸ್ಸಾದ ವ್ಯಕ್ತಿ ಆಗಿದ್ದಾರೆ. ಗೂಟದಲ್ಲಿ ಶಕ್ತಿ ಇಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ನಿಮ್ಮ ಗೂಟವನ್ನು ಕೊಟ್ಟರೆ ಚೀಪಿ ಸುಖವನ್ನು ಕೊಡುತ್ತೇನೆ, ದಯವಿಟ್ಟು ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಗೂಟ ಕೊಟ್ಟರೆ ಚೀಪಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗಾದರೆ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಮೊದಲು ಕಾಲ್ ಮಾಡಿದವರಿಗೆ ಅವಕಾಶ ಫಿಕ್ಸ್ ಸಿಗುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಮುದುಕಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತೇಳಿ ಕೂಡ ಹೇಳಿರೋದು. ಗೂಟ ಚೀಪೋದಕ್ಕೆ ಕೈಗೆ ಬರಬೇಕು, ಅಂದರೆ ಅಂದಾಜು 5 ಇಂಚು ಇದ್ದರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊಕ್ಕು ತುಂಬಿರುವ ಗಂಡಸರು ನನಗೆ ಬೇಡ ಅಂತೇಳಿ ಕಂಡೀಷನ್ ಕೂಡ ಹಾಕಿರೋದು. ಕೈದ ನಂತರ ತೂತಿನಿಂದ ನೀರು ಹೊರಗೆ ಬರಬೇಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲಾಗಿ ಹೇಳ್ಬೇಕಂದ್ರೆ ಮೊದಲನೇ ಗಂಡ ತೀರಿಕೊಂಡ ನಂತರ ಎರಡನೇ ಮದುವೆ ಆಗಿದ್ದರೂ ಸಹಿತ ಗಂಡನಿಂದ ತೃಪ್ತಿ ಸಿಗದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ಇವರ ಬಳಿರುವ ಓಲಾ S1 ಏರ್ ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಇದರ ರೈಡಿಂಗ್ ರೇಂಜ್ ಬಂದ್ಬಿಟ್ಟು 151 ಕಿಲೋಮೀಟರ್ ಸಪೋರ್ಟ್ ಕೊಡುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಟಾಪ್ ಸ್ಪೀಡು 90 km/h ಕೊಡುತ್ತೆ. ಕವ್ ವೇಟು 108 kg ಇದೆ. ಇನ್ನು ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 5 ಅವರ್ ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ ಅಂತೇಳಿ ತಿಳಿಸಿರೋದು. ರೇಟೆಡ್ ಪವರು 2.7 kW ಅಂತೇಳಿ ತಿಳಿಸಿರೋದು. ಸೀಟ್ ಹೈಟ್ ಮಾತ್ರ 805 mm ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫ್ರಂಟ್ ಲುಕ್ಕು ಹಾಗೆ ಸೀಟ್ ಲುಕ್ ಆಗಿರುತ್ತೆ. ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ ಹಲವಾರು ಪ್ರೊಫೈಲ್ ಬರುತ್ತೆ, ಅದರಲ್ಲಿ ಒಂದನ್ನು ಖಂಡಿತವಾಗಿ ಸೆಟ್ ಮಾಡ್ಕೊಳ್ಬಹುದು.